ರಾಜ್ಯದಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಅದರಲ್ಲೂ ಹಾಸನದ ಸಕಲೇಶಪುರ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಆನೆಮಹಲ್ ಬಳಿಯ ಹೆದ್ದಾರಿ ಬದಿಯಲ್ಲಿ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತ ಉಂಟಾಗಿದೆ. ಶಾಸಕ ಸಿಮೆಂಟ್ ಮಂಜು ಕಣ್ಣೆದುರೇ ಕುಸಿದು ಬಿದ್ದಿದೆ ಮಣ್ಣು. ಎನ್ಎಚ್ ಅಧಿಕಾರಿಗಳ ಜೊತೆಗೆ ಕರೆ ಮಾಡಿ ಶಾಸಕರು ಮಾತಾಡಿದ್ದಾರೆ. ಭೂಕುಸಿತದ ಆತಂಕದಲ್ಲಿ ಸವಾರರು ಓಡಾಡುವಂಥ ಪರಿಸ್ಥಿತಿ ಇದೆ. ಹೀಗೆ ಮಳೆ ಮುಂದುವರೆದರೆ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಈ ಸಮೀಪದಲ್ಲಿ ಮಣ್ಣು ಕುಸಿದು ಬಿದ್ದಿರೋದು. ಪ್ರತಿ ಮಳೆಗಾಲದಲ್ಲಿ ಇದೇ ಥರದ ಪರಿಸ್ಥಿತಿ ಉಂಟಾಗುತ್ತೆ. ರಾಜ್ಯದಾದ್ಯಂತ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ, ಹಾಸನದ ಮಲೆನಾಡು ಪ್ರದೇಶದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಅಲ್ಲಲ್ಲಿ ಉಂಟಾಗ್ತಾ ಇದೆ. ಕೊಡಗಿನಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಇದು ಸಕಲೇಶಪುರದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಗುಡ್ಡವನ್ನು ಕಡ್ದಿದ್ದಾರೆ. ಅದಕ್ಕೆ ತಡೆಗೋಡೆ ನಿರ್ಮಾಣ ಆಗಿಲ್ಲ. ನೀವು ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಅರ್ಧಂಬರ್ಧ ಕೆಲಸಗಳು. ಈ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಯಾವಾಗ ಬೇಕಾದರೂ ಕುಸಿತ ಆಗ್ತದೆ. ಕಳೆದ ಬಾರಿ ಇದೇ ಥರ ಗುಡ್ಡ ಕುಸಿತ ಆಗಿ 2 ಕಾರಿನ ಮೇಲೆ ಸಂಪೂರ್ಣವಾಗಿ ಗುಡ್ಡನೇ ಬಿದ್ದುಬಿಟ್ಟಿತ್ತು. ಈಗ ಬೆಂಗಳೂರಿನಿಂದ ಮಂಗಳೂರು ಹೋಗುವಂಥವ್ರು ಈ ರಸ್ತೆ ಬಳಸೋದೇ ಅಪಾಯ ಅನ್ನೋ ರೀತಿಯಲ್ಲಿ ಆಗಿದೆ. ನೋಡಿ, ಅಲ್ಲಿ ಶಾಸಕರಿದ್ದಾರೆ, ಸಿಮೆಂಟ್ ಮಂಜು ಅವರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ರು. ಅವರ ಕಣ್ಣೆದುರೇ ಗುಡ್ಡ ಕುಸಿದು ಬಿದ್ದಿದೆ. ನೋಡಿ, ವಾಹನಗಳು ಓಡಾಡ್ತಾ ಇದ್ದಾವೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾನೆ ಇರ್ತವೆ. ಜನಪ್ರತಿನಿಧಿಗಳ ಮುಂದೆಯೇ ಹೀಗಾಗಿದೆ. ಇದು ಒಂದು ಕಡೆಯ ದೃಶ್ಯ ಅಲ್ಲ, ಅಲ್ಲಲ್ಲಿ ಇದೇ ಥರದ ಪರಿಸ್ಥಿತಿ. ಸಕಲೇಶಪುರ ಭಾಗದಲ್ಲಿ ಆ NH 75 ಏನು ಮಾಡ್ತಾ ಇದ್ದಾರೆ, ಆ ಕಾಮಗಾರಿ ನಡೀತಾ ಇದೆ. ಕಿರಣ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಕಿರಣ್, ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಇದೇ ದೃಶ್ಯ ನೋಡೋದಕ್ಕೆ ಸಿಗುತ್ತೆ. ಕಳೆದ ಬಾರಿ ಅಲ್ಲಲ್ಲಿ 2-3 ಕಡೆ ಈ ಥರದ ಗುಡ್ಡ ಕುಸಿತ ಆಗಿತ್ತು. ಈಗ ಮತ್ತೊಂದು ಕಡೆ ಕಿರಣ್, ಧ್ವನಿ ಕೇಳಿಸ್ತಾ ಇದೆಯಾ? ಏನು ಸಕಲೇಶಪುರ ಮತ್ತೆ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಆನೆಮಲ್ ಸೇರಿದಂತೆ ದೊಡ್ಡ ತಪ್ಪಲು ಸೇರಿದಂತೆ ಸಾಕಷ್ಟು ಬಾರಿ ಕಡೆ ಕುಸಿತ ಉಂಟಾಗಿದೆ. ಮತ್ತೆ ಆನೆಮಾಲ್ ಬಳಿ ಏನು ಸಕಲೇಶಪುರ ಹೊರವಲಯ ಆನೆಮಾಲ್ ಬಳಿ ಏನ್ ಗುಡ್ಡ ಕುಸಿತ ಆಯ್ತು, ಕೆಲವು ಕಡೆ ಭೂ ಕುಸಿತ ಆಯ್ತು. ಆ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂತಹ ಸಿಮೆಂಟ್ ಮಂಜು ಕೂಡ ಹೋದ್ರು. ಸಿಮೆಂಟ್ ಮಂಜು ಹೋದ ಸ್ವಲ್ಪ ಹೊತ್ತಿನಲ್ಲೇ ಕೂಡ ಅಲ್ಲಿ ಮಣ್ಣು ಕುಸಿದಂತ ಘಟನೆ ಕೂಡ ನಡೆದಿರಂಥದ್ದು. ಇದಲ್ಲದೆ ಸಕಲೇಶಪುರದ ನಾನಾ ಕಡೆ ಕೆಲವು ಕಡೆ ಮನೆ ಗೋಡೆನೂ ಸಹ ಕುಸಿದಿದೆ. ಆ ಕುಸಿದಿರೋ ಸ್ಥಳಕ್ಕೆ ಏನು ಸಕಲೇಶಪುರದ ಉಪವಿಭಾಗಾಧಿಕಾರಿ ಅವರು ಶ್ರುತಿ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಇದಲ್ಲದೆ ಕಳೆದ 3-4 ದಿನದಿಂದ ಸಕಲೇಶಪುರ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಇನ್ನೊಂದೆಡೆ ಕಾಮಗಾರಿ ಕೂಡ ಏನ್ ರಾಷ್ಟ್ರೀಯ ಹೆದ್ದಾರಿ 75 ಕಾಮಗಾರಿ ನಡೀತಾ ಇದೆ, ಹಲವು ದಶಕಗಳಿಂದ ನಡೀತಾ ಇದೆ. ಕಾಮಗಾರಿ ಒಂದ್ ಕಡೆ ಕುಂಠಿಸಲಾಗ್ತಾ ಇದೆ. ಇನ್ನೊಂದ್ ಕಡೆ ಎಲ್ಲೆಲ್ಲಿ ಭೂ ಕುಸಿತ ಉಂಟಾಗ್ತಾ ಇದೆ, ಗುಡ್ಡ ಕುಸಿತ ಉಂಟಾಗ್ತಾ ಅಲ್ಲೆಲ್ಲ ತಡೆಗೋಡೆ ನಿರ್ಮಾಣ ಮಾಡುವಂತ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಭಾಗದ ಜನರು ಮತ್ತೆ ಕೆಲವರೆಲ್ಲ ಹೇಳೋ ಪ್ರಕಾರ ಸ್ಥಳೀಯರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾರೆ. ಏನು ಅಂದ್ರೆ, ಏನ್ ಕಾಮಗಾರಿ ನಡೀತಾ ಇದೆ, ಏನು ರಸ್ತೆ ಆಗಿದೆ, ಇದು ಅವೈಜ್ಞಾನಿಕವಾಗಿದೆ. ಈ ಅವೈಜ್ಞಾನಿಕವಾಗಿ ಈ ಕಾಮಗಾರಿ ಏನ್ ಆಗ್ತಾ ಇದೆ, ನಿರ್ಮಾಣ ಆಗ್ತಾ ಇದೆ, ಇದರಿಂದನೇ ಎಲ್ಲಾ ಕೂಡ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋ ಆರೋಪಗಳು ಸಹ ಕೇಳ್ಬರ್ತಾ ಇರ್ತದ್ದು. ಆದ್ರೂ ಕೂಡ ಈಗ ಅಲ್ಲಲ್ಲಿ ಸಕಲೇಶಪುರದ ಆನೆಮಲ್ ಇರ್ಬೋದು, ದೊಡ್ಡ ತಪ್ಪಲು ಇರ್ಬೋದು, ಮತ್ತೆ ಬಾಗೆ ಸಮೀಪ ಆ ಭಾಗದಲ್ಲೆಲ್ಲ ಮಣ್ಣು ಮತ್ತೆ ಗುಡ್ಡ ಕುಸಿತಾ ಇರ್ತದ್ದು. ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಮತ್ತೆ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದು ಸ್ಥಳೀಯರು ಆಗ್ರಹ ಪಡಿಸ್ತಾ ಇದ್ದಾರೆ. ಇದಲ್ಲದೆ ಕೆಲವು ಭಾಗದಲ್ಲಿ AC ಏನು ಉಪವಿಭಾಗಾಧಿಕಾರಿ ಏನು ಶ್ರುತಿ ಇದ್ದಾರೆ, ಅವರು ಕೂಡ ಕೆಲವು ಭಾಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತೆ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇರೋಂಥದ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.